ಹಾಗೂ ಶಾಲಾ ಆಡಳಿತ ಮಂಡಳಿಯವರೇ, ಸಹ ಶಿಕ್ಷಕರೇ, ಯಾವತ್ತೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಕಳೆದ 79 ವರ್ಷಗಳಿಂದ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ನಮ್ಮ ದೇಶಕ್ಕೆ ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಇವತ್ತು ದೇಶದ ಮುಗಿಯತ್ತರದಲ್ಲಿ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣ ಹಾರಾಡ್ತಾ ಇದೆ ಅಂತಂದ್ರೆ ಎಷ್ಟೋ ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನಗಳ ಮುಖಾಂತರ ಈ ದೇಶಕ್ಕಾಗಿ ಅರ್ಪಣೆ ಮಾಡತಕ್ಕಂಥ ಕೊನೆಯ ಉಸಿರಿನ ಬಲದಿಂದ ಅಂತಕ್ಕಂಥ ಮಾತನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ಈ ದೇಶದ ಸ್ವತಂತ್ರ ಸುಮ್ಮನೆ ಬರಲಿಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಂಡಾಗ ಓನರು ಬಂದ್ರು, ಡಚ್ಚರು ಬಂದ್ರು, ಪೋರ್ಚುಗೀಸರು ಬಂದ್ರು, ಪಕ್ಕದ ಬೆಟ್ಟ ಏರಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಸತತವಾಗಿ 7 ಬಾರಿ ಆಕ್ರಮಣ ಮಾಡಿತ್ತು. ಈ 7 ಬಾರಿ ಆಕ್ರಮಣ ಮಾಡಿದ್ರು ಸಹಿತ ನಮ್ಮ ದೇಶ ಇಷ್ಟೊಂದು ಸಮರ್ಥವಾಗಿ, ಇಷ್ಟೊಂದು ಬಲಿಷ್ಠವಾಗಿ ನಿಂತಿದ್ರೆ ಅದು ಈ ಪುಣ್ಯಭೂಮಿಯ ತಾಕತ್ ಅಂತಕ್ಕಂಥ ಮಾತನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಈ ಪುಣ್ಯಭೂಮಿಯ ತಾಕತ್ತನ್ನ ನಾವು ಕೂಡ ಅರ್ಥ ಮಾಡ್ಕೊಂಡು ಒಂದ್ ಹೆಜ್ಜೆ ದೇಶಕ್ಕಾಗಿ ಒಂದು ಹೆಜ್ಜೆಯಲ್ಲಿ ಇಡಬೇಕಲ್ಲ ಅಂತ ತಿಳ್ಕೊಂಡು ಕಾಶಿಯ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಅವರನ್ನ ಈ ಸಂದರ್ಭದಲ್ಲಿ ನೆನಪು ವಿದ್ಯಾರ್ಥಿಗಳು. ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಒಂದ್ಸರಿ ಸ್ವತಂತ್ರ ಹೋರಾಟ ನಡೆದಿರುತ್ತೆ. ಆ ಹೋರಾಟದಲ್ಲಿ ಗುರುಗಳೇ ನಾನು ಭಾಗಿಯಾಗಿ ಬರಬಹುದು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಗುರುಗಳಿಗೆ ಕೇಳಿದಾಗ ಗುರುಗಳು ಆಯ್ತು ಹೋಗಿ ಬಾ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಅಲ್ಲಿ ಒಂದು ಹೋರಾಟ ನಡೆದಿರುತ್ತೆ, ಸ್ವತಂತ್ರ ಹೋರಾಟ ನಡೆದಿರುತ್ತೆ. ಆ ಹೋರಾಟದಲ್ಲಿ ಹಲವಾರು ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಭಾರತ ದೇಶದ ಹೋರಾಟಗಾರರ ಮೇಲೆ ಲಾಠಿ ಏಟುಗಳನ್ನ ಹೊಡಿತಾ ಇರ್ತಾರೆ, ಗುಂಡುಗಳನ್ನ ಎಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ವಾಮೀಜಿಗೆ ಒಂದು ಕಲ್ಲನ್ನ ಅವರ ಹಣೆಗೆ ಬಂದು ಬೀಳುತ್ತೆ. ಬಿದ್ದಾಗ ಅಲ್ಲಿಂದ ರಕ್ತ ಅವರ ಹಣೆಯಿಂದ ಚಿಮ್ಮುತ್ತೆ. ಆ ಚಿಮ್ಮಿದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ವೀರ ಬಾಲಕನಿಗೆ ತಡ್ಕೊಳ್ಳೋಕಾಲರು ಅಲ್ಲಿ ಇರ್ತಕ್ಕಂಥ ಕಲ್ಲನ್ನು ತೆಗೆದುಕೊಂಡು ಬ್ರಿಟಿಷ್ ಅಧಿಕಾರಿಯ ಮೇಲೆ ಹಾಕ್ಬಿಡ್ತಾನೆ. ಅಲ್ಲಿ ಬ್ರಿಟಿಷ್ ಅಧಿಕಾರಿಯ ತಲೆಯಿಂದ ರಕ್ತ ಹೊರ ಚಿಮ್ಮಿದಾಗ ಆ ಬಾಲಕ ಅಲ್ಲಿಂದ ಪಲಾಯನವನ್ನ ಮಾಡಿ ಕಾಶಿ ವಿದ್ಯಾಪೀಠಕ್ಕೆ ಹೋಗ್ತಾನೆ. ಆದ್ರೆ ಮಾರನೇ ದಿನ ಆ ವಿದ್ಯಾರ್ಥಿಯನ್ನ ಬ್ರಿಟಿಷ್ ಅಧಿಕಾರಿಗಳು ಆತನನ್ನ ಬಂಧನವನ್ನ ಮಾಡಿ ಬ್ರಿಟಿಷ್ ಜೈಲಾಧಿಕಾರಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಬ್ರಿಟಿಷ್ ಜೈಲಾಧಿಕಾರಿಗಳ ಹತ್ರ ಕರ್ಕೊಂಡೋಗಿ ಕೇವಲ ಆ ವಿದ್ಯಾರ್ಥಿಗೆ, ಆ ಬಾಲಕನಿಗೆ ಕೇವಲ 12 ವರ್ಷ ಇರುತ್ತೆ. 12 ವರ್ಷ ಇದ್ದ ಕಾರಣ ಆತನಿಗೆ ಅಲ್ಲಿ ಇರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು 12 ಚಡಿಯೇಟುಗಳನ್ನು ಕೊಡ್ತಾರೆ. 12 ಚಡಿಯೇಟುಗಳನ್ನು ಕೊಡ್ತಕ್ಕ ಸಂದರ್ಭದಲ್ಲಿ ಆತನ ಪುಷ್ಟಭಾಗದಲ್ಲಿರ್ತಕ್ಕಂಥ ಮಾಂಸಖಂಡಗಳು ಕಿತ್ತು ಬರ್ತಾ ಇರ್ತವೆ. ಒಂದೊಂದು ಚಡಿಯೇಟಿಗೂ ಆತ ಹೇಳ್ತಕ್ಕಂಥದ್ದು ಒಂದೇ ಮಾತರಂ ಬೆಳೋ ಭಾರತ್ ಮಾತಾ ಕಿ ಜೈ ಅಂತಕ್ಕಂಥ ಘೋಷಣೆಯನ್ನ ಕೂಗ್ತಾ ಇರ್ತಾನೆ. 12 ಚಡಿಯೇಟುಗಳನ್ನು ತಿಂದಿರ್ತಕ್ಕಂಥ ಆ ಸ್ವತಂತ್ರ ಹೋರಾಟಗಾರ ಆಜಾದ್ ಒಂದು ಮಾತನ್ನು ಹೇಳ್ತಾನೆ ಬ್ರಿಟಿಷ್ ಅಧಿಕಾರಿಗಳಿಗೆ. ಬ್ರಿಟಿಷ್ ಅಧಿಕಾರಿಗಳು ಆತನಿಗೆ ಹೊಚ್ಕೊಳ್ಳಿಕ್ಕೆ ಒಂದು ಟವಲ್ ಅನ್ನು ಕೊಡ್ತಾರೆ. ಆತನ ದವಾಖಾನೆ ಖರ್ಚಿಗಾಗಿ 1.5 ರೂಪಾಯಿಗಳನ್ನು ಕೊಡ್ತಾರೆ. ಆ 1.5 ರೂಪಾಯಿಯನ್ನ ತೆಗೆದುಕೊಂಡು ನಾನು ಹೋಗೋದಿಲ್ಲ ಅಂತ ಆಜಾದ್ ಒಂದು ಮಾತನ್ನು ಹೇಳ್ತಾನೆ ಬ್ರಿಟಿಷ್ ಅಧಿಕಾರಿಗಳಿಗೆ. ಯಾವ ದೇಶ ದ್ರೋಹಿಗಳು ನನ್ನನ್ನ ಬಂಧನ ಮಾಡಿ ಕಟ್ಟಾಕಿದಾರೋ ಆ ನಿನ್ನ ಬ್ರಿಟಿಷ್ ರಾಣಿ ಏನು ಎಲಿಜಬೆತ್ ಇದ್ದಾಳಲ್ಲ ಅವ್ರಿಗೆ ಮಕ್ಕಳ ಮೇಲೆ ಎಷ್ಟು ನಾನು ಚಡಿಯೇಟುಗಳನ್ನ ತಿಂದಿರ್ತಕ್ಕಂಥದ್ದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೊರತು ನಿಮ್ಮ ಬೇರೆ ಯಾವುದಕ್ಕಲ್ಲ ಅಂತ ಹೇಳಿ ಅವರ ಮುಖದ ಮೇಲೆ ಎಸೆದು ತನ್ನ ಶೌರ್ಯವನ್ನ ತೋರಿಸಿ ಹೊರಗಡೆ ಬರ್ತಾನಲ್ಲ. ಇನ್ನು ಮುಂದೆ ಯಾವತ್ತೂ ಕೂಡ ನಾನು ನಿಮ್ಮ ಬ್ರಿಟಿಷರ ಒಂದೇ ಒಂದು ನಾನು ಗುಂಡು ಕೂಡ ಬಲಿಯಾಗುವುದಿಲ್ಲ ಅಂತ ಹೇಳಿ ಆತ ಅಲ್ಲಿಂದ ಹೊರಗಡೆ ಬರ್ತಾನೆ. ಇದು ಈ ದೇಶದ ಸ್ವತಂತ್ರ ವಿದ್ಯಾರ್ಥಿಗಳು. ಸುಮ್ಮನೆ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಇದೇ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಅಲಗಲೆ ಬೇಡ್ರ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ ವಿದ್ಯಾರ್ಥಿಗಳು. ನಿಮಗೆ ಬಹುಶಃ SSLCಯಲ್ಲಿ ಒಂದು ಪದ್ಯ ಭಾಗ ಕೂಡ ಇರಬಹುದು. ಅಲಗಲೆಯ ಬೇಡರು ಯಾವ ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನ ನಮಗೆ ಒಪ್ಪಿಸಬೇಕು, ಆ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸುವುದಿಲ್ಲ ಅಂತೇಳಿ ಬ್ರಿಟಿಷರ ವಿರುದ್ಧ ಸೆಟೆದು ಬ್ರಿಟಿಷರ ಎಡೆಮರೆಗಳನ್ನು ಕಟ್ಟಿರ್ತಕ್ಕಂಥ ರಾಮ, ಭೀಮ, ಬಾಲ ಅಂತಕ್ಕಂಥ ಜುಡಗ ಇವರೆಲ್ಲ ಇವತ್ತು ಅಲಗಲೆಯ ಬೇಡರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾದ ವಿದ್ಯಾರ್ಥಿಗಳು. ಯಾವ ಬ್ರಿಟಿಷರು ಶಸ್ತ್ರಾಸ್ತ್ರಗಳನ್ನ ಒಪ್ಪಿಸ್ಬೇಕಂತ ಹೇಳಿದಾಗ ಆ ಬ್ರಿಟಿಷರ ವಿರುದ್ಧ ಬ್ರಿಟಿಷರು ಏನು ಅವರನ್ನ ಮುಟ್ಟಬೇಕಾದ್ರೂ ಕೂಡ ನೋಡಿ ಹೋಗ್ತಿದ್ರು. ಅಂತ ಒಂದು ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷರ ವಿರುದ್ಧ ಹೋಗಿರ್ತಕ್ಕಂಥ ಅಲಗಲೆ ಬೇಡರ ಬಗ್ಗೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಎಷ್ಟೋ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕಾಗಿ ನಮಗಾಗಿ ಎಷ್ಟೋ ಬಲಿದಾನವನ್ನ ಮಾಡಿದ್ದಾರೆ. ಇವತ್ತು ನಾವು ಸುಮ್ಮನೆ ಬಂದು ಬೆಳಿಗ್ಗೆ
ಒಂದು ದುಷಾಣವನ್ನು ಮಾಡ್ತೀವಿ, ಇಲ್ಲ ಕುಂತಿದ್ವಿ ಅಂತಂದ್ರೆ ಅನೇಕ ವೀರಮಾನಗಳನ್ನು ಹೊಂದಿರತಕ್ಕಂತ ಅನೇಕ ಮಾನವತೆಗಳನ್ನ ನೆನಪು ಮಾಡ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ನಾವು ಅದಕ್ಕೆ ಯಾವಾಗ ಹೇಳ್ತೇವೆ, ಮೇಡಮ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಕೈ ಬಾಯಿ ನಮ್ಮ ಮಾತು ನಡವಳಿಕೆ ಸುದ್ದಿದ್ರೆ ಮಾತ್ರ ನಾವು ಎಲ್ಲಿದ್ರು ಕೂಡ ಬದುಕಬಹುದು ಅಂತಕ್ಕಂಥದ್ದನ್ನ ಮೇಡಮ್ ಅವರು ಹೇಳ್ತಾ ಇದ್ರು ಭಾಷಣದಲ್ಲಿ. ನಾನು ಕೂಡ ಹಲವು ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ನಾನು ಪ್ರತಿ ಕ್ಲಾಸಲ್ಲಿ ಕೂಡ ಹೇಳೋದೊಂದು, ಕಲಿಯುವ ಒಂದು ಅಕ್ಷರ ಕಡಿಮೆ ಆಗಿರೋ ಚಿಂತೆ ಇಲ್ಲ, ನಿಮ್ಮ ನಡೆ ನೋಡಿ, ನಿಮ್ಮ ಭಾವ ಒಳ್ಳೆ ಸಂಸ್ಕೃತಿಯನ್ನು ಕಲಿಯಿರಿ, ಅದು ಅಕ್ಷರ ನಿಮ್ಮನ್ನು ಹುಡ್ಕೊಂಡೇ ಬರುತ್ತೆ ಅಂತ ಹೇಳಿ ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ನಾನು. ಆದ್ರೆ ಈ ಭಾರತ ದೇಶಕ್ಕೆ ಸುಮ್ಮನೆ ಸ್ವಾತಂತ್ರ್ಯ ಬರಲಿಲ್ಲ ಅಂತಕ್ಕಂಥ ಮತ್ತೊಂದ್ಸರಿ ನಾವು ತಿಳ್ಕೊಂಡಾಗ 80 ವರ್ಷದ ಒಬ್ಬ ತಾರುಣ್ಯದ ಯುವಕ ಕೋರ್ ಸಿಂಗ್ ಅಂತಕ್ಕಂಥದ್ದು ನೋಡಿ, ದೇಶದ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಬೋದು. ನಾನು 80 ವರ್ಷದ ತಾರುಣ್ಯದ ಯುವಕ ಅಂತ ಯಾಕಂತಿದ್ದೇನೆಂದ್ರೆ, ಇವತ್ತು ನಿಮ್ಮಲ್ಲಿ 18-20 ವರ್ಷದಲ್ಲಿ ಈ ಒಂದು ತಾರುಣ್ಯ ಆಗಲಿ, ಒಂದು ಶೌರ್ಯ ಆಗಲಿ ಇರುವುದಿಲ್ಲ. ಗಂಗಾ ನದಿಯನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಗಂಗಾ ನದಿಯನ್ನ ದಾಟುತ್ತಾ ಸಂದರ್ಭದಲ್ಲಿ ಒಂದು ಬ್ರಿಟಿಷರ ಒಂದು ಗುಂಡು ತನ್ನ ಎಡಗೈ ಹೋಗುತ್ತೆ ವಿದ್ಯಾರ್ಥಿಗಳು. ಆ ಬ್ರಿಟಿಷರ ಗುಂಡು ಗಂಗಾ ನದಿಯನ್ನು ದಾಟುವ ಸಂದರ್ಭದಲ್ಲಿ ಒಂದು ಎಡಗೈ ಹೊಕ್ಕಾಗ ಬ್ರಿಟಿಷರ ಒಂದು ಗುಂಡು ಕೂಡ ನನ್ನ ಮೈಯಲ್ಲಿ ಇರಬಾರ್ದು ಅಂತೇಳಿ ಆ ಕೈಯನ್ನ ಕತ್ತರಿಸಿಕೊಂಡು ಮುಂದೆ ಹೋಗ್ತಾನೆ. ತದನಂತರ 2 ದಿನಗಳ ನಂತರ ಆ ಕೈ ನಂಜಾಗಿ ಆತ ಇತಿಹಾಸದ ಪುಟಗಳಲ್ಲಿ ಹೋಗ್ತಾನೆ ವಿದ್ಯಾರ್ಥಿಗಳು. ಹಾಗಾಗಿ ಸುಮ್ಮನೆ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿಲ್ಲ ವಿದ್ಯಾರ್ಥಿಗಳೇ. ನೀವೆಲ್ಲ ಕೇಳಿರ್ಬೋದು, ಬಹುಶಃ ಪತ್ರಿಕೆ ಮಾಧ್ಯಮದಲ್ಲೆಲ್ಲ ನೋಡಿರ್ಬೋದು, ಕಳೆದ 3-4 ವರ್ಷಗಳ ಹಿಂದೆ ಹನುಮಂತಪ್ಪ ಕೊಪ್ಪ ಅಂತಕ್ಕಂಥ ಒಬ್ಬ ದೇಶ ಯೋಧ ದೇಶ ಗಡಿಯನ್ನು ಕಾಯ್ತಕ್ಕಂಥ ಸಂದರ್ಭದಲ್ಲಿ ಆತನ ಮೇಲೆ ಹಿಮಪಾತ ಬೀಳುತ್ತೆ. ಹಿಮಪಾತ ಬಿದ್ದಾಗ ಆತನ ಜೀವ ಇನ್ನು ಭಾರತ ಮಾತೆಗೆ ನಾನು ಮುಡುಪಾಗಿಡಬೇಕು, ನಾನು ಸೇವೆಯನ್ನು ಸಲ್ಲಿಸಬೇಕಂತೇಳಿ ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಆತನ ಕೊನೆ ಉಸಿರನ್ನು ಹೇಳ್ತಾನೆ ವಿದ್ಯಾರ್ಥಿಗಳು. ಕೊನೆಯ ಉಸಿರನ್ನ ಹೇಳುವ ಸಂದರ್ಭದಲ್ಲಿ ಆತನ ಯಾವತ್ತು ಕಡೆ ಬರ ಮನೆ ಬಂದಿತ್ತೋ ಅವತ್ತು ತನ್ನ ಮಗನ 11 ವರ್ಷದ ಸಚಿನನ್ನು ಹುಟ್ಟೋದ್ದೇ ಇರುತ್ತೆ. 11 ವರ್ಷದ ಸಚಿನನ್ನು ಹುಟ್ಟೋದ್ದೇ ಇರುತ್ತೆ. ಅವತ್ತು ಎಲ್ಲ ಮಾಧ್ಯಮದವರು ಎಲ್ಲರೂ ಸೇರಿರ್ತಾರೆ. ಅವತ್ತು ಮಾಧ್ಯಮದ ಮುಂದೆ ಬಂದು ಒಂದು ವಿದ್ಯಾರ್ಥಿ ಒಂದು ಮಾತನ್ನ ಹೇಳ್ತಾನೆ, ನನ್ನಪ್ಪ 11ನೇ ವರ್ಷಕ್ಕೆ ಒಂದು ಸೈಕಲ್ ಅನ್ನು ತಂದ್ಕೊಡ್ತೀನಿ ಅಂತ ಹೇಳಿದ್ದ. ಸೈಕಲ್ ಅನ್ನು ತಂದ್ಕೊಡ್ಬೇಕಂತ ನನ್ನಪ್ಪ ಇವತ್ತು ತ್ರಿವರ್ಣ ಧ್ವಜ ಸುತ್ತಕೊಂಡು ಎಣವಾಗಿ ಬಂದಿದ್ದಾನೆ ಅಂತ ಹೇಳ್ತಾನಲ್ಲ ವಿದ್ಯಾರ್ಥಿ. ಹೇಳ್ತಾ ಇವತ್ತು ಇತಿಹಾಸದ ಪುಟಗಳಲ್ಲಿ ಹನುಮಂತಪ್ಪ ಕೊಪ್ಪ ಹೋಗ್ತಾರೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು, ನಮ್ಮ ದೇಶಕ್ಕೆ ಸುಮ್ಮನೆ ಸ್ವಾತಂತ್ರ್ಯ ಬರಲಿಲ್ಲ ಅಂತಕ್ಕಂಥದ್ದನ್ನ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕೂತಿದ್ರ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಬಹಳಷ್ಟು ಸೇರು ನಮ್ಮ ಶಂಕರಪ್ಪ ಸರ್ ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ. ನಾನು ಮತ್ತೆ ಅದ್ರ ಬಗ್ಗೆ ಏನು ಜಾಸ್ತಿ ಹೊತ್ತು ಹೇಳಕ್ ಹೋಗೋದಿಲ್ಲ. ನನ್ನ ಮುಪ್ಪಾನ ವಯಸ್ಸಿನಲ್ಲಿ ನನ್ನ ಜೊತೆಯಾಗಿ ನಿಂದಿರ್ತಾರೆ ನನ್ನ ಮಕ್ಕಳು ಅಂತಕ್ಕಂಥದ್ದನ್ನ ತಲೆಯಲ್ಲಿ ಇಟ್ಟುಕೊಂಡು ಇವತ್ತು ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಓದಿಸಿ ಬೆಳೆಸಿ ಇವತ್ತು ಇಲ್ಲಿ ಕಳಿಸಿದ್ದಾರೆ ವಿದ್ಯಾರ್ಥಿಗಳೇ. ಯಾವತ್ತೂ ಕೂಡ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡಿಬೇಕು. ನನ್ನ ಮಗ ಯಾವತ್ತೂ ಕೂಡ ಕೀಳುಮಟ್ಟದಲ್ಲಿ ಇರಬಾರ್ದು. ಕೂಲಿ ಮಾಡುವವನ ಮಕ್ಕಳು ಕುದುರೆ ಎತ್ತಿ ಮರಿಬೇಕಂತಕ್ಕಂಥ ಆಸೆಯನ್ನ ಇವತ್ತು ತಂದೆ ತಾಯಿಗಳು ಹೊತ್ತಿರ್ತಾರೆ ವಿದ್ಯಾರ್ಥಿಗಳು. ನಾನು ಅರಿದು ಹೋದ ಚಪ್ಪಲೆಯನ್ನ ಹಾಕೊಂಡ ಚಿಂತೆ ಇಲ್ಲ. ನನ್ನ ಮಗ ನನ್ನ ಮಗಳು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಚಪ್ಪಲ್ ಹಾಕೊಳ್ಬೇಕು, ಒಳ್ಳೆ ಚಪ್ಪಲ್ ಹಾಕೋಬೇಕು, ಒಳ್ಳೆ ಬಟ್ಟೆಯನ್ನು ಹಾಕೊಳ್ಬೇಕಂತಕ್ಕಂಥ ಉದ್ದೇಶವನ್ನ ತಂದೆ ತಾಯಿಗಳು ಹೊತ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು. ಆ ತಂದೆ ತಾಯಿಗಳು ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನೀವೆಲ್ಲ ನಾಡಿನ ಈ ದೇಶದ ಒಬ್ಬ ಒಳ್ಳೆ ಪ್ರಜೆಗಳಾಗಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕಂತೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ನಾವೆಲ್ಲ ತಂದೆ ತಾಯಿಗಳ ಬಗ್ಗೆ ಎಷ್ಟೊಂದು ಕನಸುಗಳನ್ನ ಹೊತ್ತಿರ್ತಾರೆ, ಅವೆಲ್ಲವನ್ನ ಈಡೇರಿಸುವಂತ ಕೆಲಸ ಇವೆಲ್ಲ ವಿದ್ಯಾರ್ಥಿಗಳಾಗಬೇಕಾಗಿದೆ. ಬದಲಾವಣೆಗೆ 100 ವರ್ಷ ಬೇಕಾಗಿಲ್ಲ ವಿದ್ಯಾರ್ಥಿಗಳೇ, ಈ ಕ್ಷಣ ಸಾಕು. 100 ವರ್ಷಗಳು ಬೇಕಾಗಿಲ್ಲ, 10 ವರ್ಷ ಬೇಕಾಗಿಲ್ಲ, ಇವತ್ತು ಈ ಕ್ಷಣ ಸಾಕು. ಎಲ್ಲರ ಜೀವನದಲ್ಲಿ ಒಂದು ಬದಲಾವಣೆಗೆ ಅವಕಾಶ ಬರುತ್ತೆ. ಆ ಅವಕಾಶ ಇವತ್ತೇ ಬಂದಿದೆ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಬದಲಾಗಬೇಕಾಗಿದೆ ವಿದ್ಯಾರ್ಥಿಗಳು. ಬದಲಾಗದಿದ್ದರೆ ಬದಲಾವಣೆ ಎಂಬ ಗಾಳಿ ನಿಮ್ಮನ್ನು ಒಂದಲ್ಲ ಒಂದು ದಿನ ಬದಲಾಯಿಸುತ್ತೆ ವಿದ್ಯಾರ್ಥಿಗಳೇ. ಇವೆಲ್ಲರೂ ತಿಳ್ಕೊಂಡು ಇವತ್ತು ನೀವು ಬದಲಾಗಬೇಕಾಗಿದೆ. ಯಾರೋ ಒಬ್ರು ಜ್ಯೋತಿ ಆಗ್ತಾರೆ, ಯಾರೋ ಒಬ್ರು ಅಣತೆ ಆಗ್ತಾರೆ. ಯಾವ ರೀತಿಯಲ್ಲಿ ಬಸವಣ್ಣನ ಕಲ್ಯಾಣವೆಲ್ಲ ಅಣತೆಯಾಗಿ ಜ್ಯೋತಿ ಆಯ್ತು, ಆ ರೀತಿಯಲ್ಲಿ ನಿಮ್ಮ ಬಾಳಿನಲ್ಲಿ ಬೆಳಕಾಗಿ ಜ್ಯೋತಿಯಾಗಿ ಬೆಳೆಯಲಿಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಶಿಕ್ಷಕರು ಇದೆಲ್ಲ ನಿಮ್ಮ ಬಾಳಲ್ಲಿ ಬೆಳಕಾಗ್ಲಿಕ್ಕೆ, ನಿಮ್ಮ ಬಾಳನ್ನ ಜ್ಯೋತಿಯಾಗಿ ಬೆಳೆಸಲಿಕ್ಕೆ ನಿಂತಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ನೀವು ವಿದ್ಯಾರ್ಥಿಗಳಾಗಿ ನೀವು ಮುನ್ನಡೆಯಬೇಕಾಗಿದೆ ವಿದ್ಯಾರ್ಥಿಗಳು. ಇವತ್ತು ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅವರು ಎಲ್ಲರೂ ನೀವು ಅಡ್ಡಾಡ್ಲಿಕ್ಕೆ ಹೋಗಿ ಬರ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು
ಹೋಗಿ ಬರ್ಲಿಕ್ಕೆ ತೊಂದರೆ ಅಂತ ತಿಳ್ಕೊಂಡು ನಿಮ್ಗೆ ಆಟದ ವ್ಯವಸ್ಥೆಯನ್ನು ಕೂಡ ಮಾಡಿದ ವಿದ್ಯಾರ್ಥಿಗಳು ಅದನ್ನೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳು. ನೀವೆಲ್ಲ ಮುಂದಿನ ವರ್ಷದಲ್ಲಿ ನಿಮ್ಮ ಜೊತೆಯಲ್ಲಿ ಇರತಕ್ಕಂಥ ನಿಮ್ಮ ಶಾಲೆಯಲ್ಲಿ ನಿಮ್ಮ ಅಕ್ಕಪಕ್ಕ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ನೀವು ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದರೆ ಈ ಶಾಲೆ ಗ್ರೌಂಡ್ ಎಲ್ಲ ತುಂಬ ಹೋಗುತ್ತೆ ವಿದ್ಯಾರ್ಥಿಗಳು. ಯಾಕಂತಂದ್ರೆ ಮಾಧ್ಯಮ ಮತ್ತು ಪತ್ರಿಕೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತು ಇದು ದೊಡ್ಡ ಒಂದು ಪಬ್ಲಿಸಿಟಿಯನ್ನು ಪಡ್ಕೊಳ್ತಾರೆ ವಿದ್ಯಾರ್ಥಿಗಳು. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಎಲ್ಲರೂ ಒಳ್ಳೆಯ ಮಾರ್ಗದರ್ಶನ ಮತ್ತು ಒಳ್ಳೆಯ ಪಾಠಗಳನ್ನ ಬೋಧನೆ ಮಾಡ್ತಾ ಇದ್ದಾರೆ ಅಂತ ತಿಳಿದ್ರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಇರ್ತಕ್ಕಂಥ ಎಲ್ಲಾ ಫ್ರೆಂಡ್ ಸರ್ಕಲ್ ಅನ್ನ ನೀವು ಮುಂದಿನ ವರ್ಷದಲ್ಲಿ ಈ ಒಂದು ಶಾಲೆಗೆ ಕರ್ಕೊಂಡ್ಬಂದು ಹಚ್ಚಬೇಕಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೇವೆ ವಿದ್ಯಾರ್ಥಿಗಳು. ಹಾಗಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಸುಮ್ಮನೆ ಬರಲಿಲ್ಲ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ದೇಶದ ಬಗ್ಗೆ ಒಂದು ನೀವೆಲ್ಲ ನಿರ್ಧಾರವನ್ನು ಮಾಡಬೇಕು. ನಾನು ದೇಶಕ್ಕೆ ಏನಾದ್ರು ಕೊಡ್ತೀನಲ್ಲ ಅಂತ ತಿಳ್ಕೊಂಡು ಒಂದು ಮನವಿಯನ್ನು ಮಾಡಬೇಕು. ನೀವು ಒಂದು ನಿರ್ಧಾರವನ್ನು ಮಾಡಬೇಕಾಗಿದೆ ವಿದ್ಯಾರ್ಥಿಗಳು. ಆಯ್ತು, ಇನ್ನ ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗಲ್ಲ. ಇಲ್ಲಿ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಆಗಿರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನವನ್ನು ನೀಡಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ಮತ್ತು ಮಾತಾಡ